ಇದು ಅಡಿಕೆ ಸೌದ ಸಿಪ್ಪೆ ನೋಡಿ. ಈ ಸಿಪ್ಪೆಯನ್ನು ನಾವು ವೇಸ್ಟ್ ಮಾಡಬಾರ್ದು. ಇದಕ್ಕೆ ನಾಲ್ಕು ಸ್ವಲ್ಪ ಸಗಣಿ, ನಮ್ಮ ಗೋವಾ ಸರಿ ಇದೆ ಸಗಣಿ ನೀರು, ಅದನ್ನ ಹಾಕಿ 1 ತಿಂಗಳು 2 ತಿಂಗಳು ಇಟ್ರೆ ಅದನ್ನ ಅಡಿಕೆ ಮರಕ್ಕೆ ಹಾಕಿದ್ರೆ ಅತ್ಕೃಷ್ಟವಾದಂತಹ ಒಂದು ಗೊಬ್ಬರ. ಇದರ ಹೆಸರು ದುರ್ಗಾ ಅಂತ, ಆ ಹಸುದ ಹೆಸರು ತುಳಸಿ. ಎಷ್ಟು ಹಾಲು ಕೊಡ್ತದೆ ಇದು 10-15 ಕುತ್ತೆ ಕೊಡ್ತದೆ. 10-15 ಕೊಡ್ತೇವೆ. ಇದರ ಮಗಳ ಇದು. ಈ ಇಪ್ಪಿಲಿ ಇದು ಫಾಸ್ಟ್ ಬರುತ್ತೆ. ಮತ್ತೆ ದನ ಇದ್ದವರಿಗೆ ನಿಮ್ಗೆ ತೋಟ ಹಸಿರಾಗಿ ಇರ್ತದೆ. ಹೇಗೆ ಅಂದ್ರೆ ಅವರ ಸಗಣಿ ಗಂಜಲ ಉಂಟಲ್ಲ, ಅದ ಈಗ ಈ ಗೋಬರ ಸ್ಲರಿ ಉಂಟಲ್ಲ, ಅದನ್ನ ಬುಡಕ್ಕೆ ಹಾಕ್ತಾ ಇದ್ರೆ ವರ್ಷಕ್ಕೆ 2 ಸಲ ಹಾಕಿದ್ರೆ ಆಯ್ತು. 365 ದಿನ ಕೂಡ ಆಗುವಂತ ತೊಂಡೆಕಾಯಿ ಈ ಮರಕ್ಕೆ ಬಿಟ್ರೆ. ಅಂದ್ರೆ 1 ಕೆಜಿಗೆ ಎಷ್ಟು ರೂಪಾಯಿ ಇದೆ? ಕೆಜಿಗೆ ಎವರೇಜ್ 50 ರೂಪಾಯಿ ತನಕ ಹೋಗುತ್ತೆ. 50 ರೂಪಾಯಿ ಅಂತ ಹೇಳಿದ್ರೆ 5,000 20,000 ಆಯ್ತು. ಹೌದು, ಇಷ್ಟು ಸಣ್ಣ ಜಾಗದಲ್ಲಿ. ಹೌದು, ಕರೆಕ್ಟ್. ನಾನೀಗ ಒಂದು ಹೇಳ್ಬೇಕಾ, ಅನ್ನೇರೆ 2 ಜೀರಿಗೆ ಮುಂಚೆ ಇವತ್ತಲ್ಲಿ ನೋಡಿ ಸ್ನೇಹಿತರೆ, ಒಂದು ಅನ್ನೇರ ಹತ್ರ ಮಜ್ಜಿಗೆ ಕುಡಿಯುವಂತ ಆಯ್ತು ಅವರು ಹೇಳಿದಾಗ. ಅದಕ್ಕೆ ಜೀರಿಗೆ ಮೆಣಸು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಬಂಟ್ವಾಳ ತಾಲೂಕಿನ ವೀರಕಂಬ ಗ್ರಾಮದಲ್ಲಿದ್ದೇನೆ. ಈ ಸಂದರ್ಭದಲ್ಲಿ ಕಾಳುಮೆಣಸು ಎನ್ನುವಂಥದ್ದು ಹಸಿರಾಗಿ ಕಾಣುವಂಥದ್ದು ತುಂಬ ಕಡಿಮೆ. ಹಸು ಇಡೀ ವರ್ಷದಲ್ಲಿ ಕಾಳುಮೆಣಸು ಹೆಚ್ಚು ಸಾಯುವಂಥ ಸಮಯ ಯಾವುದು ಅಂತ ಹೇಳಿದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ. ನೀರು ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಸಾಯುವಂಥ ಸಾಧ್ಯತೆಗಳಿದೆ, ಒಣಗುವಂಥ ಸಾಧ್ಯತೆಗಳಿದೆ. ಇಂಥದ್ರ ಮಧ್ಯದಲ್ಲಿ ಒಂದು ಹಚ್ಚ ಹಸಿರಾಗಿರುವಂಥ ಒಂದು ಸಾವಯವ ಅಡಿಕೆ ತೋಟದೊಳಗಡೆ ನಾನಿದ್ದೇನೆ. ಇವ್ರದ್ದು ಇದಕ್ಕಿಂತ ಮೊದಲು ಗೇರು ಬೀಜದ ಒಂದು ಅದ್ಭುತವಾಗಿರುವಂಥ ಕೃಷಿ A to Z ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಗೇರು ಕೃಷಿಯಲ್ಲಿ ಪ್ರಶಸ್ತಿಯನ್ನು ಕೂಡ ಪಡೆದಿರೋರು. ಅವರ ಡೀಟೇಲ್ ಆಗಿರುವಂಥ ಮಾಹಿತಿ, ಅದರ ಜೊತೆಗೆ ಎಷ್ಟು ಚೆನ್ನಾಗಿ ಕಾಳುಮೆಣಸೆಲ್ಲ ಬೆಳಿಬೇಕಾದ್ರೆ ಇವರು ಏನೇನು ಟೆಕ್ನಿಕ್ಗಳನ್ನು ಉಪಯೋಗಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ನನಗೆ ಅವ್ರ ಜೊತೆ ಮಾತುಕತೆ ಮಾಡ್ತಾ ಈ ತೋಟದ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ. ಶಂಕರಣ್ಣ ಭಟ್ರೆ, ನಮಸ್ಕಾರ. ನಮಸ್ತೆ. ಈ ಸಂದರ್ಭದಲ್ಲಿ ತೋಟ ಹಸಿರಾಗಿರುವಂತ ತುಂಬಾ ಇಂಪಾರ್ಟೆಂಟ್. ಹೌದು, ಸಾವಿರ ರೋಗಗಳು ಇವತ್ತು ಬಾಧಿಸ್ತಿದೆ ಅಡಿಕೆ ತೋಟಗಳಿಗೆಲ್ಲವೂ ಕೂಡ. ಅಂತದ್ರಲ್ಲಿ ನೀವು ಅಡಿಕೆ ತೋಟವನ್ನು ಅತ್ಯಂತ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ರು, ಅದ್ರ ಜೊತೆ ಕಾಳುಮೆಣಸು ಮಾಡ್ತಿದ್ರಿ. ಹೌದು. ಪ್ರತಿಯೊಬ್ಬನಿಗೆ ಅವನದೇ ಆದಂತಹ ಕೃಷಿಯ ಟೆಕ್ನಿಕ್ಗಳು ಗೊತ್ತಿರ್ತದೆ. ಆ ರೀತಿ ನೀವು ಒಂದು ಕೃಷಿ ಮಾಡ್ತಿದ್ರಲ್ಲ, ನಿಮ್ಮ ಟೆಕ್ನಿಕ್ಗಳನ್ನು ಜನರಿಗೆ ವಿವರಿಸಿ. ನೋಡಿ, ಇವಾಗ ಇಪ್ಪಿಲಿ ಕಸಿ ಅದನ್ನ ಈಗ ನನ್ನ ತಮ್ಮ ಅವರೇ ಕಟ್ತಾ ಇದ್ದಾನೆ. ನಮಗೆ ಬೇಕಾದ ನಾವು ಹೊರಗೆ ತರುವುದಿಲ್ಲ. ನಮಗೆ ವರ್ಷಕ್ಕೆ 20-50 ಗಿಡವನ್ನು ಇಪ್ಪಿಲಿ ಕಸಿ ಕಟ್ಟಿ ನೋಡಿ ನಾವು ಮಾಡಿದ್ದೇವೆ. ನೋಡಿ ಇಲ್ಲಿ ಒಂದು ಇದು ಇಪ್ಪಿಲಿ ಇಲ್ಲಿ ಕಾಣ್ತಾ ಉಂಟು ನೋಡಿ. ನೋಡಿ ಇದಕ್ಕೆ 2 ಎಗ್ಗೆ ಉಂಟು ನೋಡಿ, 2ಕ್ಕೆ ಕೂಡ ಇಲ್ಲಿ ಕಸಿ ಕಟ್ಟಿದೆ. ಇಲ್ಲಿ 2ಕ್ಕೆ ಕೂಡ. ಆಮೇಲೆ ಮೇಲೆ ಅದು ಇದಕ್ಕದ್ದು ಏನಂದ್ರೆ ನಮಗೆ ಫಸ್ಟ್ ಇದು ಅತಿ ಶೀಘ್ರವಾಗಿ ಬೆಳೆಯುತ್ತದೆ. 1 ವರ್ಷದಲ್ಲಿ ಕೂಡ ನಮಗೆ ಬೆಳೆ ಕೈಗೆ ಸಿಗ್ತದೆ. ಇದು ಕಳೆದ ನವೆಂಬರ್ ಡಿಸೆಂಬರ್ ಅಲ್ಲಿ ನೆಟ್ಟದ್ದು ನೋಡಿ, ಈಗ ಇಷ್ಟು ಮೇಲೆ ಬಂತು ನೋಡಿ. ಅದು ಬಂದಾಗೆ ಹಗ್ಗ ಕಟ್ತಾ ಬೇಕು ನೋಡಿ. ಅಷ್ಟೇ ಒಂದು ಈಗ 6 ತಿಂಗಳು ಆಯ್ತಷ್ಟೇ. 6 ತಿಂಗಳಲ್ಲಿ ಇಷ್ಟು ಮೇಲೆ ಬಂತು. ನಿಮಗೆ ಟಾಪ್ ಶೂಟರ್ ಆದ್ರೆ ಅದಾದ್ರೆ ಸ್ವಲ್ಪ ಜೀವ ಹಿಡಿದು ಸ್ವಲ್ಪ ನಿಧಾನ, ಫಾಸ್ಟ್ ಬರಲ್ಲ. ಈ ಇಪ್ಪಿಲಿ ಫಾಸ್ಟ್ ಬರುತ್ತೆ. ಮತ್ತೆ ದನ ಇದ್ದವರಿಗೆ ನಿಮ್ಗೆ ತೋಟ ಹಸಿರಾಗಿ ಇರ್ತದೆ. ಅಂದ್ರೆ ಅವರ ಸಗಣಿ ಗಂಜಲ ಉಂಟಲ್ಲ, ಅದ ಈಗ ಈ ಗೋಬರ ಸ್ಲರಿ ಉಂಟಲ್ಲ, ಅದನ್ನ ಬುಡಕ್ಕೆ ಹಾಕ್ತಾ ಇದ್ರೆ ವರ್ಷಕ್ಕೆ 2 ಸಲ ಹಾಕಿದ್ರೆ ಆಯ್ತು. ಮತ್ತೆ ಈಗ AMC ಅಂತ ಒಂದು ಬರ್ತಾ ಉಂಟು, ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ದೇವೆ. ಆಮೇಲೆ ಬೇರೆ ಏನಿಲ್ಲ, ಇಷ್ಟೆಲ್ಲ ಹಾಕಿದ್ರೆ ನೋಡಿ ಚೆನ್ನಾಗಿ ಬರ್ತದೆ ತೋಟ. ದನ ಇದ್ರೆ ಅದರ ಸಗಣಿ ಸ್ಲರಿ ಗೋಬರ್ ಸರಿ ಅತ್ಯುತ್ತಮವಾದಂತ ಗೊಬ್ಬರ ಅಲ್ಲ. ಇದಕ್ಕೆ ಈಗ ನೀವು ಕಾಳುಮೆಣಸಿಗೆ ಬೇರೆ ಯಾವ್ದು ಸ್ಪ್ರೇಯರ್ ಇಂಥದ್ದು ಗೊಬ್ಬರಗಳೆಲ್ಲ ಬೇರೆ ಹಾಕ್ತೀರಿ? ಒಮ್ಮೆ ಮಾತ್ರ 19 ಒಮ್ಮೆ ಸ್ಪ್ರೇ ಕೊಟ್ಟಿದೆ. ಯಾವ ಟೈಮಲ್ಲಿ? ಅದು ನವೆಂಬರ್ ಅಲ್ಲಿ ಕೊಟ್ಟಿದೆ. ಅದೇನ್ ಕೆಲಸ ಮಾಡುತ್ತೆ 19 ಅಂದ್ರೆ ಬೆಸ್ಟ್ ಅಂತ ಹೇಳ್ತಾ ಇದ್ರು, ಹಾಗಾಗಿ ಕೊಟ್ಟಿದೆ. ನಮ್ಗೆ ಅಂತ ದೊಡ್ಡ ಉಪಕಾರ ಅಂತ ಕಾಣ್ಲಿಲ್ಲ. ಅದು ಕೂಡ ಇದರಲ್ಲಿ ಗೊಬ್ಬರ ಈ ಗೋಬರ್ ಸ್ಲರಿ ಉಂಟಲ್ಲ, ಅದ್ರಲ್ಲಿ ಚೆನ್ನಾಗಿ ಬರ್ತದೆ. ಹೌದು. ಸ್ಲರಿ ನೀವು ಹೇಗೆ ಹಾಕೋದು? ಪೈಪಲ್ಲಿ ಅಲ್ಲ, ಅದಲ್ಲಿ ಬಾಲ್ದಿಲ್ ಅದನ್ನ ನಾವು ಬಾಲ್ದಿಯಲ್ಲಿ ತಕೊಂಡು ಬಂದು ನೋಡಿ ಬುಡಕ್ಕೆ ಹಾಕುದು. ಇಲ್ಲಿಗೆ ನೋಡಿ, ಇಲ್ಲಿ ಉಂಟು ನೋಡಿ, ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಂಟು. ಹೌದು. ಇದನ್ನ ಒಂದೊಂದು ಬಾಲ್ದಿ ಹೊಯ್ಯುದು ಒಂದೊಂದಕ್ಕೆ ನಾವು ಚೆನ್ನಾಗಿ ಸುತ್ತಲೂ ಹೆರೆದು ಬಿಡುದು. ಅದು ಮರ ಹಸಿರು ಹಸಿರು ಚೆನ್ನಾಗಿ ಬರ್ತದೆ. ಇದ್ರೆ ಮುಖ್ಯ ಗೊಬ್ಬರ. ಹೌದು, ಅದೇ ಮುಖ್ಯ ಗೊಬ್ಬರ ಅಲ್ಲ. ಈಗ ಎಲ್ಲ ಕಡೆ ಕಾಳುಮೆಣಸಲ್ಲಿ ಒಂದು 10% ಹಣ್ಣಾಗ್ತಿದ್ದಕ್ಕೆ ಕೊಯ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದು. ನೀವು ಹೇಗೆ ಕೊಯ್ತೀರಿ? ನಾನಾಗಲ್ಲ, ನನಗೆ ನವೆಂಬರ್ ಸ್ಟಾರ್ಟ್ ಆದ್ರೆ ನಾನು ಏಪ್ರಿಲ್ ತನಕ ಕೊಯ್ತಾ ಇರ್ತೇನೆ. ಅಂದ್ರೆ ಬೆಳೆದೇ ಕೊಯ್ಯುವುದಿಲ್ಲ. ಅಂದ್ರೆ ಮರದ ನೋಡಿ ಅರ್ಧದ ಮೇಲೆ ಉಂಟಲ್ಲ, ಅದು ಕಾಳುಮೆಣಸು ಕೊಯ್ಯುವುದು ನಾನಿದು. ಅರ್ಧದ ಮೇಲೆ ಫಸ್ಟ್ ಗೆ ಅದು ಹಣ್ಣಾಗ್ತದೆ. ಅದರ ಕೆಳಗಡೆ ಅವರ 1.5 ತಿಂಗಳು ಗ್ಯಾಪ್ ಉಂಟು. ಹೌದಲ್ಲ? ಹೌದು. ಅದು ನಿಮ್ಗೆ ತೂಕಕ್ಕೆ ನಾನು ಅಲ್ಲಿ ಪೇಟೆ ಕೊಂಡಾಗ ಹೇಳ್ತಾರೆ ಬಟ್ರೆ ಇದಾನೆ ಇಷ್ಟು ವೇಟ್ ಉಂಟು ಅಂತ ಹೇಳ್ಕೊಂಡು. ಅಂದ್ರೆ ನಾನು ಒಟ್ರಾಸಿ ಕೊಯ್ಯುವುದೇ ಇಲ್ಲ. ಅದು ಒಂದು ಕಾಳು ಹಣ್ಣಾಗದೆ ಕೊಯ್ಯುವುದಿಲ್ಲ, ಅದು ಎಳತ್ತಲ್ಲ ಇರ್ತದೆ. ಅರ್ಥದ ಮೇಲೆ ಕೊಯ್ದ್ರೆ 1.5 ತಿಂಗಳು ಬಿಟ್ಟು ಅದು ಕೆಳಗೆ ಹಣ್ಣಾಗುದು. ಅಲ್ಲ, ಅಂದ್ರೆ ನೀವು ಮರದಲ್ಲಿ ಹೇಳ್ತಿರೋದು? ಹೌದು. ಅಲ್ಲ? ಹೌದು. ಓಹೋ.
ಇದ್ರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಒಂದ್ ಟೈಮ್ ಅಲ್ಲಿ ನೀರೆಲ್ಲ ಹಾಕ್ಬಾರ್ದು ಅಂತ, ಅದ್ರ ಬಗ್ಗೆ ನೀವು ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಹಾ. ನಾನು ಅದು ಮಾಡಿಯೂ ಇಲ್ಲ. ಹಾ. ಅಂದ್ರೆ ಈಗ ನಾನು ಒಂದು 10 ವರ್ಷದಿಂದ ಇದು ಮಾಡ್ತಾ ಇದ್ದೇನೆ. ಹಾ. ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ, ಹಾಗೆ ನಾನು ಅದಕ್ಕೆ ಓದಿ ಹೋಗಿಲ್ಲ. ಹಾ. ನಾನು ಸ್ಟ್ರೆಸ್ ಮೇಂಟೈನ್ ಮಾಡಿಯೂ ಇಲ್ಲ. ಹಾ. ಅಂದ್ರೆ ಒಂದು ಮರದಿಂದ ನನಗೆ ಚೆನ್ನಾಗಿ ಒಂದು 3-4 ಕೆಜಿ ಬಂದಿದೆ ಅಲ್ಲ? ನಾನು 7 ವರ್ಷದಿಂದ ಹಾ. ಅದನ್ನ ಸ್ಟಾಕ್ ಇಟ್ಟಿದ್ದೇನೆ. ಹಾ. ಒಂದು ಸ್ವಲ್ಪ ಕೂಡ ಅದು ಹಾಳಾಗಿಲ್ಲ, ಓ. ಅಷ್ಟು ಚೆನ್ನಾಗಿದೆ. ಎಷ್ಟಿದೆ ಯಾವುದು ಸ್ಟಾಕ್? ಸ್ಟಾಕ್ ಸ್ವಲ್ಪ ಇದೆ. ಹೌದಲ್ಲ? ಅದೇನಕ್ಕೆ ನೀವು ಸ್ಟಾಕ್ ಇಟ್ಟದ್ದು? ಸ್ಟಾಕ್ ಇದೆ ಅಂದ್ರೆ ರೇಟ್ ಸ್ವಲ್ಪ ಒಂದು 750 ಬರ್ಲಿ ಅಂತ ಕಾಯ್ತಾ ಇದ್ದೇನೆ. 750 ಆಸೆಯಲ್ಲಿ. ಹೌದು. ಹಾ. 730ಕ್ಕೆ ಮೊನ್ನೆ ಕೇಳಿದ್ದು, ಕೊಟ್ಟಿಲ್ಲ ನಾನು. ನಾನು ಮೊನ್ನೆ ಯಾರೋ ಒಬ್ರು ರೈತರ ಹತ್ರ ಹೋಗಿದ್ದೆ, ಅವ್ರು ಒಂದ್ಸಲ 10,000 ಇಟ್ಟಿದ್ರು, 10 ವರ್ಷ. ಹೌದು. ಲಾಸ್ಟಿಗೆ ಯಾವಾಗ ನೋಡಿದ್ರು ರೇಟ್ ಡೌನ್ ಆಗುತ್ತದೆ, ಅದಕ್ಕೆ ಇಡೋದು ಬೇಡ ಅಂತ ಹೇಳಿ ಮಾರ್ಲಿಕ್ಕೆ ಶುರು ಮಾಡಿದ್ರು. ಒಂದು ತೋಟ ಅಂದ್ರೆ ಹ್ಮ್. ಅಲ್ಲಿ ಅಡಿಕೆ ಮಾತ್ರ ಅಲ್ಲ, ಹ್ಮ್. ಅದರಲ್ಲಿ ಪೆಪ್ಪರ್ ಇರ್ಬೇಕು, ಬಾಳೆ ಇರ್ಬೇಕು. ಹ್ಮ್. ನೋಡಿ ಇಲ್ಲಿ ನೋಡಿ, ಇದು ಕುತ್ತಗಾಂಧಾರಿ. ಹ್ಮ್. ಆಮೇಲೆ ನೋಡಿ ಮ್ಯಾಂಗೋಸ್ಟಿನ್ ಇದೆ. ಹ್ಮ್. ಆಮೇಲೆ ಅಲ್ಲಿ ಇದು ಇದೆ. ಇದೇನು ಕುತ್ತಕಂದಾರೆ ಅಂದ್ರೆ? ಕುತ್ತಗಾಂಧಾರಿ ಅಂದ್ರೆ ನೋಡಿ, ಹಾ. ಇದು ಹೆಚ್ಚಿದವರಿಗೆ ಗೊತ್ತಿಲ್ಲ. ಹಾ. ಗ್ಯಾಸ್ಟ್ರಿಕ್ ನಂಬರ್ 1 ಇದೆ. ಓ. ಇದನ್ನು ತುಂಬಾ ಗ್ಯಾಸ್ಟ್ರಿಕ್ ಇದ್ದವರು ಹಾ. ಅಗಿದು 4 ಅಗಿದು ತಿಂದು ಸ್ವಲ್ಪ ನೀರು ಕುಡಿದ್ರೆ ಹಾ. ಅವರ 99% ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಹಾ. ಅದನ್ನ ಮಜ್ಜಿಗೆಗೆ ಹಾಕಿ ಅದನ್ನು ಕುಡಿದ್ರೆ ಹ್ಮ್. ಅದು ಇಲ್ಲಿಗೆ ಬಂದ 99% ಜನಗಳು ಬಟ್ರೆ ಹಣ್ಣೆರೆ ಮಜ್ಜಿಗೆ ಬರ್ಲಿ ಅಂತ ಹೇಳಿ, ಹ್ಮ್. 4 ಗಾಂಧಾರಿ ಬಾಟ್ಲಿ ಅಂತ ಹೇಳಿ. ಹ್ಮ್. ಅದನ್ನು ತಿಂದವರಿಗೆ ಹ್ಮ್. ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ. ಅಲ್ಲ? ನಮ್ಮಲ್ಲಿ ಹೆಚ್ಚಿನ ಮಂದಿ ಕಾಫಿ ಚಾ ಬೇಡ, ಹಾ. ಮಜ್ಜಿಗೆ ಕೊಡಿ ಅಂತ ಹೇಳ್ತಾರೆ. ಅದು ತೋಟದ ಮಧ್ಯದಲ್ಲಿ ಇರ್ತದೆ. ತೋಟ ಇದು ಮಧ್ಯದಲ್ಲಿ ನೆಟ್ಟದ ನೀವು? ಅಲ್ಲ, ಅದು ನೆಟ್ಟರೆ ಬದುಕುದಿಲ್ಲ ಅಂತ ಇದು. ಹೌದಾ? ಇದು ಅಲ್ಲಲ್ಲಿ ನೋಡಿ, ನಾವು ಅದನ್ನ ನೆಟ್ಟದನ್ನು ಕಡಿಯುವುದಕ್ಕಿಲ್ಲ, ಹಾ. ಎಲ್ಲ ಕಡೆ ಇರ್ತದೆ. ಹಾ. ನಾವು ಮಜ್ಜಿಗೆಗೆ ಮತ್ತೆ ಈ ಚಟ್ನಿ ಮಾಡ್ತಿದ್ರೆ, ಹಾ. ಮತ್ತೆ ಈ ನಮ್ಮಲ್ಲಿ ಇವು ಮಾಡ್ತಾರೆ ಯಾವುದು, ಕಾಯಿ ಹುಳಿ ಅಂತ ಹೇಳಿ, ಹೌದು. ಅದಕ್ಕೆ ಇದನ್ನೇ ಹಾಕೋದು ನಾವು. ಅಲ್ಲ? ಹೊರಗಿಂದ ಹಸಿಮೆಣಸು ತರೋದೇ ಇಲ್ಲ. ಕರೆಕ್ಟ್. ನಾನೀಗ ಒಂದು ಹೇಳ್ಬೇಕಾ? ಹಣ್ಣೆರೆ 2 ಜೀರಿಗೆ ಮುಂಚೆ ಇವತ್ತಲ್ಲಿ ಸರಿ, okay. ನೋಡಿ ಸ್ನೇಹಿತರೆ, ಒಂದು ಹಣ್ಣೆರ ಹತ್ರ ಮಜ್ಜಿಗೆ ಕುಡಿಯುವಂತ ಆಯ್ತು ಅವ್ರು ಹೇಳಿದಾಗ, ಅದಕ್ಕೆ ಜೀರಿಗೆ ಮೆಣಸು ಮಜ್ಜಿ ಮಾಡಿ ಇಟ್ಕೊಳ್ತಿದ್ದಾರೆ. ಇದು ಗಿಡ್ಡ ತಳಿ ಅಂತ ಹೀರೆಹಳ್ಳಿ ಗಿಡ. ಹಾ. ನನಗೆ ನಾನು CPC ಇಂದ ಈ ಸಸ್ಯ ತಂದಿದ್ದೆ. ಹ್ಮ್. ಪ್ರತಿ ವರ್ಷ ಅಲ್ಲಿಂದ 100-150 ಗಿಡ ನಾನು ತರ್ತಾ ಇರ್ತೇನೆ. ಹ್ಮ್. ಅವರೊಂದು ಇದೊಂದು ಗಿಡ್ಡ ತಳಿ ಅಂತ ನನಗೆ ಕೊಟ್ಟಿದ್ರು. ಹ್ಮ್. ಇದನ್ನ ನೆಟ್ಟಿದ್ದೇನೆ. ಹಾ. ಅಡಿಕೆ ಆಗಿ 2-3 ವರ್ಷದಿಂದ ಆಗ್ತಾ ಉಂಟು. ಹಾ. ಅಡಿಕೆ ಸ್ವಲ್ಪ ಕಡಿಮೆ. ಹಾ. ನಮಗೆ ಅರ್ಜೆಂಟ್ ಹಿಂಗಾರ ಅಂತ ಪೂಜೆ ಎಲ್ಲ ಬೇಕಾದ್ರೆ ಇದನ್ನ ತೆಗೆದು ಮಾಡಬಹುದು. ಡಾರ್ಕ್ ವೆರೈಟಿ. ಹೌದು. ಎಷ್ಟು ವರ್ಷ ಆಯ್ತು ಇದಕ್ಕೆ? ಇದಕ್ಕೆ ಒಂದು 8 ವರ್ಷ ಆಯ್ತು. ಓ, ಅಂದ್ರೆ ಸಣ್ಣ ಲೆವೆಲ್ ಎಲ್ಲ ಆಗ್ತದಲ್ಲ? ಹೌದು. ಪ್ರಯೋಗ ಕ್ಲಿಕ್ ಆಗಿದೆ ಬೇರೆ ಎಲ್ಲಾದ್ರೂ? ಇದನ್ನ ಕೆಲವು ಕಡೆ ತೋಟ ಮಾಡ್ಲಿಕ್ಕೆ ಹೋದ್ರಲ್ಲ? ಇಲ್ಲ ಅದು ವೇಸ್ಟ್ ಆಗೋದಿಲ್ಲ. ಅಲ್ಲ? ಅದು ಕ್ರಾಪಿಗೆ ಅದು ಏನು ಯೂಸ್ ಇಲ್ಲ. Correct. ಇಲ್ಲ. ಈ ಜೀರಿಗೆ ಮೆಣಸಲ್ಲಿ ನೋಡಿ, ಹಾ. ಇದರಲ್ಲಿ ಬಗೆದಿದೆ, ಬಿಳಿಯದಿದೆ. ಇದು ಅದಲ್ವಾ ಫಸ್ಟ್ ತೋರಿಸಿದ ಅದಲ್ವಾ? ಅದಲ್ಲ, ನೋಡಿ ಇದು ಮತ್ತೊಂದು ಕೈ ಇದೆ ನೋಡಿ, ಇಲ್ಲಿ ನೋಡಿ. ಇದರಲ್ಲಿ ಓ. ಬಿಳಿ ಅಂತ ಬರ್ತದೆ. ವೆರೈಟಿ, ತುಂಬಾ ವೆರೈಟಿ ಉಂಟು. ಅಲ್ಲ? ಎಲ್ಲರೂ ಕೂಡ ಯಾವ್ದೇ ಇದರ ಗುಣ ಎಲ್ಲ ಒಂದೇ. ನೋಡಿ ಸ್ನೇಹಿತರೆ, 2 ವೆರೈಟಿ. ಇವರ ಮಗಳು ಏನ್ ಹೆಸರು ನೋಡಿ? ಸುರಕ್ಷಾ ಅಂತ. ಅವಳಿಗೆ ಮೈಕ ಸಿಕ್ಸಿಲ್ಲ, ಅದರಿಂದಾಗಿ ಅವರು ಹೇಳೋದು ಕೇಳ್ತಾ ಇಲ್ಲ, ಹಿಡ್ಕೊಂಡಿದ್ದಾರೆ ನೋಡಿ, ನಿಮ್ಗೋಸ್ಕರ ತೋರಿಸಿದ್ದಾರೆ. ಈಗ ನೀವು ಹೇಳ್ಬಹುದು, ಇವರು ಈ ವಾಣಿಜ್ಯ ಬೆಳೆಗಳಾದ ಆರ್ಥಿಕವಾಗಿ ಲಾಭ ತರುವಂತ ಬೆಳೆ ತೋರಿಸ್ತಾರೆ ಅಂತ, ಅಡಿಕೆ ಮತ್ತು ಗೇರು ಬೀಜ ಅಂತ ಹೇಳ್ಕೊಂಡು, ಮತ್ತೆ ಪೆಪ್ಪರ್ ಅಂತ ಹೇಳಿ ನೋಡಿ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಕಾರವಾದಂತ ಒಂದು ತಳಿ. ಇದು 3 ವೆರೈಟಿಯಾ? ಹೌದು, ಇದು 3ನೇ. ಓ. ಇದು ತೋಟದಲ್ಲಿ ಅಲ್ಲಲ್ಲಿ ಹುಟ್ಟುತ್ತದೆ. ನಾವು ಅದನ್ನು ಕೃಷಿ ಮಾಡ್ಬೇಕಂತ ಏನಿಲ್ಲ. ಹಾ. ಎಕ್ಸ್ಟ್ರಾ ಗೊಬ್ಬರ ನೀರು ಕೊಡ್ಬೇಕಂತಿಲ್ಲ. ಹಾ. ಅದ್ರಷ್ಟೇ ಆಗುವಂತದ್ದು. ಅಲ್ಲ? ನೋಡಿ. ಅಂದ್ರೆ ನೀವು ನಾವು ಸಾಂಬಾರಿಗೆ ಎಲ್ಲ ಇದನ್ನೇ ಉಪಯೋಗ ಇದನ್ನೇ ಮಾಡ್ತೀರಾ? ಉಪಯೋಗ ನಾವು ಹೊರಗಿಂದ ಮೆಣಸು ತರುವುದೇ ಇಲ್ಲ. ಅಲ್ಲ? ಫುಲ್ ಹಾ. ಈ ಮಜ್ಜಿಗೆಗೆ ಮತ್ತೆ ಚಟ್ನಿಗೆ ಮತ್ತೆ ಈ ಕಾಯಿ ಹುಳಿ ಅಂತ ಮಾಡ್ತೇವೆ ನಾವು, ಮಾಡ್ತೇವೆ. ಅದಕ್ಕೆ ಅತ್ಯಂತ ರುಚಿಕರವಾದಂತಹ ಒಂದು ತಳಿ ಇದು. ಈಗ ಹೊರಗಿನ ಮೆಣಸಿನ ರೇಟ್ ಭಯಂಕರ ಏರಿದೆ. ಸಿಕ್ಕಾಪಟ್ಟೆ ಇದೆ. ಅವ್ರದ್ದು 2,000 ಬೇಕಾದ್ರೆ ನಿಮ್ಗೆ ಸಮಸ್ಯೆ ಇಲ್ಲ ನಮಗೆ ಇಲ್ಲ. ಅಲ್ಲ? ನಾವು ಇದನ್ನೇ ಯೂಸ್ ಮಾಡ್ತಾ ಇರ್ತೇವೆ. ಕರೆಕ್ಟ್. ಇಲ್ಲಿ ಒಂದು ಕೆಲಸದವರು ಕೂಡ ಹಾ. ಅವರು ಹೋಗಿ 4 ಅದನ್ನ ತಂದು ಅದನ್ನ ಆಗ ತಿಂತಾರೆ. ಅಲ್ಲ? ಅವರಿಗೆ ಸಾಂಬಾರು ಬೇಡ. ನೋಡಿ, ಇದು ಅಡಿಕೆ ಸವಿದ ಸಿಪ್ಪೆ. ನೋಡಿ, ಈ ಸಿಪ್ಪೆಯನ್ನು ನಾವು ವೇಸ್ಟ್ ಮಾಡಬಾರ್ದು. ಹ್ಮ್. ಇದಕ್ಕೆ 4 ಸ್ವಲ್ಪ ಸಗಣಿ, ನಮ್ಮ ಗೋವಾ ಸರಿ ಇದೆ ಸಗಣಿ ನೀರು, ಹ್ಮ್. ಅದನ್ನ ಹಾಕಿ 1 ತಿಂಗಳು 2 ತಿಂಗಳು ಇಟ್ರೆ ಅದನ್ನ ಅಡಿಕೆ ಮರಕ್ಕೆ ಹಾಕಿದ್ರೆ ಅತ್ಕೃಷ್ಟವಾದಂತಹ ಒಂದು ಗೊಬ್ಬರ. ಅಲ್ಲ? ಇದನ್ನ ನಾವು ಕೆಲವರಿಗೆಲ್ಲ ಅದನ್ನು ಒಟ್ಟರಾಸಿ ಬಿಸಾಡಿ ಬಿಡ್ತಾರೆ. ಆ ತರ ಮಾಡದೆ ಎಲ್ಲವನ್ನು ನಾವು ಮಾಡಿದ್ರೆ ನಮ್ಮ ತೋಟದಲ್ಲೇ ಎಲ್ಲ ಉಂಟು. ಅಲ್ಲ? ಈಗ ಸೋಗೆ, ಹಾ. ಮತ್ತೆ ಅಡಿಕೆ ಸಿಪ್ಪೆ, ಹ್ಮ್. ತೆಂಗಿನ ಸಿಪ್ಪೆ. ಹ್ಮ್. ತೆಂಗಿನ ಮರಕ್ಕೆ ತೆಂಗಿನ ಸಿಪ್ಪೆ ಬೆಸ್ಟ್. ಆತರ ಮಾಡಿದ್ರೆ ಸೋಗೆ ಹಾಕಿದ್ರೆ ಬೇರೆ ಪೊಟ್ಯಾಷ ಬೇಡ ಅಂತ ಹೇಳ್ತಾರೆ. ಹಾ. ಈಗ ನಾವು ಅದನ್ನೇ ಹಾಕ್ತಾ ಇದ್ದೇವೆ, ನಮಗೆ ಒಳ್ಳೆ ಕ್ರಾಪ್ ಉಂಟು. ಅಲ್ಲ? ಏನು ತೊಂದರೆ ಇಲ್ಲ. ಇದು ಎಲ್ಲ ಕರೆಕ್ಟ್ ಅದ? ಯಾವುದು ಇದು ಹುಡಿ ಆಗ್ತದೆ. ಓ. ಈಗ ನೋಡಿ 1 ತಿಂಗಳು ಬಿಡಬೇಕು. ಹಾ. ನೋಡಿ, ನೀರು ಬಿದ್ದಾಗ ಸಗಣಿ ನೀರು ಹಾಕಿದಾಗ ನೋಡಿ ಬಿಟ್ರೆ ಅದು ಅಣಬೆ ತೆಗೀರಿ ನೋಡುವುದು. ಅದು ಯಾವ್ದು ಅಣಬೆ ನೋಡುವುದು ನೋಡಿ ಸ್ನೇಹಿತರೆ, ಅಣಬೆ ನೋಡಿ ಬೆಳೆದಿರೋದು. ನೀವು ಅಣಬೆ ತಿನ್ನುದಿಲ್ಲ ಅಂತಲ್ಲ? ಇಲ್ಲ, ನಮಗೆ ಅದು ಇಲ್ಲ, ಅದು ಮಾಂಸಾಹಾರಕ್ಕೆ ಸಮ ಅಲ್ಲ. ಅದ ಇದು ನೋಡುವಾಗ ತಿನ್ನುವಂತ ಅಣಬೆ ಇದ್ದಾಗಿದೆ ಅದು. ಅಲ್ಲ ನಿಮ್ಗೆ ಅಲ್ಲ, ಬೇರೆ ತಿನ್ನುವವರಿಗೆ. ಯಾಕಂದ್ರೆ ನಾನು ಬೇರೆ ಬೇರೆ ವೆರೈಟಿ ಅಣಬೆಗಳು ನೋಡಿದ್ದೇನೆ. ನೋಡಿ ಸ್ನೇಹಿತರೆ, ನಿಮ್ಗೆ ಯಾರಿಗಾದ್ರು ಗೊತ್ತಾದ್ರೆ ಹೇಳಿ. ನೋಡಿ, ಈ ರೀತಿ ಇದು ಒಣಗಿಸಿದಾಗ ಬರುವಂತ ಒಂದು ಅಣಬೆ ನೋಡುವ ಹೇಗಿದೆ ಅಂತ. ನೋಡಿ ಇದು ನನಗೆ ಗೊತ್ತಿದ್ದಾಗ ಇದು ತಿನ್ನುವಂಥದ್ದೇ ಅಣಬೆ. ಇದು ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿಯೂ ಕೂಡ
ಹಣವೇ ಬರ್ಬೋದು ಅನ್ನುವಂಥದ್ದು ಎಲ್ಲ ಕೃಷಿಯಲ್ಲಿ ಪಾಠ ಅಲ್ಲ ಸರ್. ಹೌದು ಒಂದಾದ್ಮೇಲೆ ಒಂದು ಕಾಣ್ತಾ ಇರ್ತದಲ್ವಾ. ಎಲ್ಲ ಬಗೆಯ ವೆರೈ ಉಂಟು ಇಲ್ಲಿ ಅಲ್ಲ. ಆದ್ರೆ ನಮಗೆ ಮಾತ್ರ ಅದರ ಬಗ್ಗೆ ನಾವು ಯಾರು ನೋಡಲ್ಲ, ಗೊತ್ತಿರುವುದಿಲ್ಲ. Correct. ನೋಡಿ ಇದು ಏನಿಲ್ಲ, ಹ್ಮ್. ನೋಡಿ ಯಾವತ್ತು ಎಲ್ಲರೂ ಹುಚ್ಚುಗಟ್ಟಿ ಇದನ್ನೇ ಮಾಡಿದ್ರು. ಹ್ಮ್. ಒಂದು ಬೆಳೆ ರೇಟ್ ಬಂದಾಗ ಅದರ ಹಿಂದೆ ಓಡುದು, ಹ್ಮ್. ಆ ಬೇರೆ ಬೆಳೆಯನ್ನು ನಾವು ಅದನ್ನ ಬಿಟ್ಟು ಬಿಡುದು. ನೋಡಿ ಆ ತರ ಮಾಡಿದ್ರೆ ಎಲ್ಲಾ ಬೆಳೆಯ ಬಗ್ಗೆ ಹ್ಮ್. ನಾವು ಸ್ವಲ್ಪ ಗಮನ ಹರಿಸಿದ್ರೆ ಹ್ಮ್. ನಮ್ಮ ಆರ್ಥಿಕ ಮಟ್ಟ ಸುಧಾರಿಸ್ತದೆ. ಹ್ಮ್. ನಮಗೆ ಮತ್ತೆ ಒಂದು ಖುಷಿ ಉಂಟು ಅಲ್ಲ. ಕೃಷಿಯಲ್ಲಿ ಯಾವತ್ತು ಕೃಷಿ ನಂಬಿದವನು ಯಾವತ್ತು ಸೋತಿಲ್ಲ, ಅಲ್ಲ. ಯಾರು ಸೋತಿಲ್ಲ. ಅಂದ್ರೆ Correct. ಕೆಲವು ಜನ ಬೇಗ ದುಡ್ಡಾಗಬೇಕು, ಹಾ. ಬೇಗ ದುಡ್ಡು ಕೃಷಿಯಲ್ಲಿ ಆಗ್ಲಿಕ್ಕಿಲ್ಲ. ಅಲ್ಲ. ದುಡ್ಡಾಗಬೇಕಾದ್ರೆ ಅದರಲ್ಲಿ ಕೆಲವು ವರ್ಷ ಕಾಯ್ಬೇಕಾಗ್ತದೆ ನಾವು, ಸಹನೆ ಮುಖ್ಯ. ನೋಡಿ ಇದು ನಮ್ಮ ತೋಟದಲ್ಲಿ ಆದಂತ ಅಡಿಕೆಯ ಸಸಿ ಇದು. ಹ್ಮ್. ಅಂದ್ರೆ ಅಡಿಕೆಯನ್ನು ಮೊಳಕೆ ಬರಿಸಿ ಹ್ಮ್. ಅದನ್ನು ಸಣ್ಣ ತೊಟ್ಟೆಗೆ ಹಾಕಿದ ಮೇಲೆ ಹ್ಮ್. ಅದು ಎರಡರಲ್ಲಿ 2 ಎಲೆ ಬರ್ತದೆ. ಹ್ಮ್. ಅದು ಬಂದ ಮೇಲೆ ನೋಡಿ ಇಂಥ ತೊಟ್ಟೆಗೆ ಹಾಕುದು, ದೊಡ್ಡ ತೊಟ್ಟೆಗೆ ದೊಡ್ಡ ತೊಟ್ಟೆಗೆ ಹ್ಮ್. ಹಾಕಿದಾಗ ಇದು ಹ್ಮ್. ನಾಲ್ಕು ಜುಲೈಗೆ ಆಗುವಾಗ ಹ್ಮ್. ನೋಡಿ ಇಷ್ಟೇ ಎತ್ತರಕ್ಕೆ ಬರ್ತದೆ. ಹಾ. ನೀವು ತೋಟದಲ್ಲಿ ನೆಟ್ಟರೆ ಎಷ್ಟು ಬರ್ತದೆ ಹಾ. ಅದು ಜಾಸ್ತಿ ನೋಡಿ, ಚೆನ್ನಾಗಿ ಬರ್ತದೆ ತೊಟ್ಟೆ ನೋಡಿ, ಅಲ್ಲ. ಚೆನ್ನಾಗಿ ಬರ್ತದೆ. ಅತ್ಯುತ್ತಮವಾದಂತಹ ಹಾ. ಒಂದು ಗಿಡ ಆಗಿ ಅಲ್ಲ. ಬರ್ತದೆ. ನೋಡಿ ಇದು ತೊಂಡೆ, ಹ್ಮ್. ಎಲ್ಲರೂ ಕೂಡ ತೊಂಡೆಯನ್ನ ಹ್ಮ್. ಚಪ್ಪರ ಹಾಕಿ ಇದೆಲ್ಲ ಮಾಡ್ತಾರೆ. ಹ್ಮ್. ಇಲ್ಲ, ಇಲ್ಲೊಂದು ಅತ್ತಿ ಮರ ಇತ್ತು, ಹ್ಮ್. ಅತ್ತಿ ಮರಕ್ಕೆ ನೆಟ್ಟಿದ್ದೀನಿ. ಹ್ಮ್. ನೋಡಿ ಇದರಲ್ಲಿ ವಾರದಿಗೆ ನನಗೆ 10 ಕೆಜಿ ತೊಂಡೆಕಾಯಿ ಸಿಗ್ತದೆ. ಹಾ. ನೋಡಿ ತೊಂಡೆಕಾಯಿ ನೋಡಿ ಅತ್ಯುತ್ತಮವಾದಂತಹ ತಳಿ ಇದು. ಎಷ್ಟು ದೊಡ್ಡ ಆದ್ರೂ ಕೂಡ ಹ್ಮ್. ಇದು ಹಣ್ಣು ಅಂತ ನಿಧಾನ ಸ್ವಲ್ಪ. ಹಾ. ಅಂದ್ರೆ ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 50 ರಿಂದ 60 ಕೆಜಿ. ವರ್ಷಕ್ಕೆ ಎಷ್ಟಾಗ್ಬೋದು? ವರ್ಷಕ್ಕೆ ಒಂದು 3 ರಿಂದ 4 ಕ್ವಿಂಟಲ್. ಅಂದ್ರೆ ಇದು ಮಳೆಗಾಲದಲ್ಲಿ ಕೂಡ ಇದು ಇದಾಗುದಿಲ್ಲ, ಆಗ್ತಾ ಇರ್ತದೆ. ಆಗ್ತಾ ಇರ್ತದೆ. 365 ದಿನ ಕೂಡ ಆಗುವಂತ ತೊಂಡೆಕಾಯಿ ಇದು. ಅಲ್ಲ. ಈ ಮರಕ್ಕೆ ಬಿಟ್ರೆ ಅಂದ್ರೆ ಒಂದು ಕೆಜಿಗೆ ಎಷ್ಟು ರೂಪಾಯಿ ಇದೆ ಅವರೇ? ಕೆಜಿಗೆ ಎವರೇಜ್ 50 ರೂಪಾಯಿ ತನಕ ಹೋಗುತ್ತೆ. 50 ರೂಪಾಯಿ ಅಂತ ಹೇಳಿದ್ರೆ 5,000 20,000 ಆಯ್ತು. ಹೌದು ಇಷ್ಟು ಸಣ್ಣ ಜಾಗದಲ್ಲಿ. ಹೌದು. ಇದು ನೋಡಿ ಮನೆ ಖರ್ಚಿಗೆ ನೋಡಿ ಸಾವಯವ ನೋಡಿ, ಹಾ. ಎಲ್ಲ ಸಗಣಿ. ನಾವು ಬೇರೆ ಯಾವ ಗೊಬ್ಬರನು ಹಾಕಿಲ್ಲ ಇದಕ್ಕೆ. ನೋಡಿ ಬುಡದಲ್ಲಿ ಸಗಣಿ ಇದು ಇದೆ. ಬುಡ ಇಲ್ಲಿದೆಯಾ? ಬುಡ ಇಲ್ಲಿದೆ ನೋಡಿ. ಓ. ನೋಡಿ ಬುಡ ಇಲ್ಲಿಂದ ಹೋಗಿದೆ. ಇಲ್ಲಿಂದ ಹೋಗಿದೆ. ಸೂಪರ್ ಇದೆ ಸರ್ ತೊಂಡೆಕಾಯಿ. ದಿವಸಕ್ಕೆ 2 ಬಾಲ್ದಿ ನಾನು ಸ್ಲೈಸ್ ಇರೋದಕ್ಕೆ ಹೋಯ್ತಾ ಇರ್ತೇನೆ. ಹಾ. ನೋಡಿ ಆಗ್ತಾ ಇರ್ತದೆ ತೊಂಡೆಕಾಯಿ. ನೋಡಿ ಸ್ನೇಹಿತರೆ, ಒಂದು ಸಣ್ಣ ಜಾಗದಲ್ಲಿ ಸುಮಾರು ವರ್ಷಕ್ಕೆ ಒಂದು 20,000 ರೂಪಾಯಿದು ತೊಂಡೆಕಾಯಿ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಒಂದು ಸಮಗ್ರ ಕೃಷಿಯ ಪಾರ್ಟ್ ಅಲ್ಲ ಸರ್? ಹೌದು. ಸ್ವಲ್ಪ 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 ತೊಂಡೆಕಾಯಿ ನೋಡಿ ದುಡ್ಡು ಇಂತ ಬೇಸಿಗೆ ಟೈಮಲ್ಲಿ ಕೂಡ ನೋಡಿ ತೊಂಡೆಕಾಯಿಯ ಕ್ವಾಲಿಟಿ ನೋಡಿ, ಹಸಿರು ಹಸಿರು ಹಸಿರಾಗಿದೆ. ಬಳ್ಳಿ ನೋಡಿ. ಒಳಗೆ ತಪ್ಪಿಸ್ಕೊಂಡಿದೆ ಕೆಲವೆಲ್ಲ ಹೌದು, ನಿಮ್ಮ ಕೈಯಿಂದ ಅಡಗಿ ಕೂತ್ಕೊಳ್ತವೆ ಅಲ್ಲಿ. ಅಲ್ಲ. ಅದನ್ನ ಯಾಕಂದ್ರೆ ಕೆಲವು ನಿಮ್ಗೆ ಅದೆಲ್ಲ ಹಣ್ಣು ಹತ್ತದೆ ಹೇಗೆ ನೋಡಿ ಅಲ್ಲಿ ನೋಡಿ ಅಂತ ಈಗ ನಾನು ತೋರಿಸ್ತಿದ್ದೀನಿ ಅದಕ್ಕೆ ನಾನು ಕೇರ್ಪಿಟ್ಟು ಅಲ್ಲಿ ಒಳಗೆ ಹೋಗುದು. ಅಲ್ಲ. ಒಳಗೆ 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 ತೊಂಡೆಕಾಯಿ ಕೇರ್ಪಿಟ್ಟು ಮರಕ್ಕೆ ಹತ್ತುದು ಅಲ್ಲಿ. ಹಾ. ಅಲ್ಲಿಂದ ಮತ್ತೆ ಕೊಯ್ಯುದು ನಾನು. ಇಲ್ಲಿ ಕೇರ್ಪುಡ್ ಅಂತ ಜಾಗ ಉಂಟು. ಒಳಗಡೆಯಿಂದನೇ ಹೋಗ್ತೀರಾ? ಹೌದು ನೋಡಿ, ಇಟ್ಟುಕೊಂಡೆ ಉಂಟು ಇಲ್ಲಿ ಎಂಚಿ ಯಾವ ನಮ್ಮಿಂದ ಆಗುತ್ತೆ. ಹ್ಮ್. ನೋಡಿ ಇಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ಕೂಡ ಮಾಡಿದ್ದೇನೆ. ಕಳೆದ ಒಂದು 5, 6 ಆಗಿದೆ. ಹ್ಮ್. ಇದೀಗ 2ನೇ ವರ್ಷ ಅದು ನೋಡಿ. ಹಾ. ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೇನೆ. ಯಾವ್ದಾದ್ರು ಕೆಮಿಕಲ್ ಹಾಕಿ ತಿನ್ನೋದಕ್ಕಿಂತ ಇದಕ್ಕೆ ನಿಮಗೆ ನೀರೇ ಬೇಡ, ಅಲ್ಲ. ವಾರಕ್ಕೊಮ್ಮೆ 1 ಬಾಲ್ದಿ ಸಗಣಿ ನೀರು ಹೋಯ್ದ್ರೆ ಆಯ್ತು. ನೋಡಿ ಸ್ನೇಹಿತರೆ, ಭಟ್ರು ಹೇಳಿದ್ರು ಇಡೀ ನಮ್ಮ ಕೃಷಿಯ ಬೆನ್ನೆಲುಬು ಅಂತ ಹೇಳಿದ್ರೆ ಹಸು ಅಂತೇಳಿ. ಈಗ ಸುರಕ್ಷಾ ನಮ್ಮ ಹಸುಗಳ ಬಗ್ಗೆ ಹೇಳ್ತಾರೆ. ಹೇಳಿ ಸುರಕ್ಷಾ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ನಾನು 6ನೇ. ಹೇಗೆ ಆಗ್ತಿದೆ ಶಾಲೆ ಎಲ್ಲ? ರಜೆ ಸಿಗ್ತಾ? ರಜೆ. ಫುಲ್ ರಜೆನಾ? ಹಾ. ರಿಸಲ್ಟ್ ಯಾವಾಗ? ರಿಸಲ್ಟ್ ಏಪ್ರಿಲ್ 10ಕ್ಕೆ. ಏಪ್ರಿಲ್ 10ಕ್ಕೆ. ಹಾ. ಇನ್ನು 3 ತಿಂಗಳು ಜಾಲಿ ಅಲ್ಲ. ಹೇಳಿ ಈ ದನಗಳ ಹೆಸರೇನು? ಇದರ ಹೆಸರು ದುರ್ಗಾ ಅಂತ. ಹಾ. ಆ ಹಸುದ ಹೆಸರು ತುಳಸಿ. ಎಷ್ಟು ಹಾಲು ಕೊಡ್ತದೆ? ಇದು 10-15 ಕುತ್ತ ಕೊಡ್ತದೆ. 10-15 ಕೊಡ್ತೀಯಾ? ಹಾ. ಇದರ ಮಗಳ ಇದು? ಹಾ. ನೋಡಿ ಇಣುಕುದ್ ನೋಡಿ ಸ್ನೇಹಿತರೆ, ತಾಯಿ ಮಗಳು ಅಲ್ಲ. ಅದು ಹೆಣ್ಣು ಕರುವೆಯಾ? ಹಾ ಹೌದು. ನೀವು ಇದನ್ನೆಲ್ಲ ಹೊರಗೆಲ್ಲ ತಗೊಂಡು ಹೋಗ್ತಿರೋ ದನವನ್ನು? ಇಲ್ಲ. ಇಲ್ಲ. ಹೆದರಿಕೆ ಆಗ್ತದಾ? ಹಾಯ್ತದಾ? ಹಾ. ನಿಂಗೆ ಹಾಯ್ತದಾ? ಇಲ್ಲ ನಂಗೆ ಇಲ್ಲ. ಏನ್ ಮಾಡುದಿಲ್ಲ. ನಿನ್ ತಂದೆ ಒಟ್ಟಿಗೆ ತೋಟದೆಲ್ಲ ಕೆಲಸ ಮಾಡ್ತೀಯಾ? ಹಾ. ಏನೆಲ್ಲ ಕೆಲಸ ಮಾಡ್ತೀಯಾ? ಬೀಜ ಹೆಕ್ಕುದು, ಹಾ. ಅಡಿಕೆ ಹೆಕ್ಕುದು. ಬೀಜ ಹೆಕ್ಕುದು ಅಂದ್ರೆ ಯಾವ ಬೀಜ ಅಂತ ಹೇಳಿಬಿಡಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿಲ್ಲ ನಾವು. ಗೇರು ಬೀಜ. ಗೇರು ಬೀಜ. ನೋಡಿ ಸ್ನೇಹಿತರೆ, ಇದಕ್ಕಿಂತ ಮೊದಲೊಂದು ಗೇರು ಬೀಜದ ವಿಡಿಯೋ ಮಾಡಿದೆ ನಾನು. ಗೇರು ಬೀಜವನ್ನು ಹೆಕ್ಕುವಂತದಲ್ಲ ಶಾಲೆ ಬಂದ್ಮೇಲೆ. ಹಾ. ಮತ್ತೆ ಅಡಿಕೆ ಹೆಕ್ಕುದು. ಮತ್ತೆ ಹಸಿರು ಕೆಲಸ ಎಲ್ಲ. ಹಾ. ಸರ್, ಕೆಲವೊಂದು ಸಂಗತಿಗಳನ್ನು ಹೌದು. ನಾವು ಪ್ರಾಕ್ಟಿಕಲ್ ಆಗಿ ರೈತರಿಗೆ ತೋರಿಸ್ಬೇಕು. ಹೌದು. ಮನುಷ್ಯ ನಂಬುದು ಹೆಚ್ಚು ಕಣ್ಣನ್ನು, ಹೌದೌದು. ಹೊರಗಿನ ಯಾವುದೇ ಕಥೆಗಳನ್ನಲ್ಲ. ಹೌದು. ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಬಂದು ಈಗ ನಾಳೆ ಬೆಳಿಗ್ಗೆ ಇಲ್ಲಿ ಬಂದು ನಿಮ್ಗೆ ಹೇಳಿದ್ರೆ ಸೂರ್ಯ ಪಶ್ಚಿಮದಿಂದ ಮೂಡ್ತಾನೆ ಅಂತ ಹೇಳಿದ್ರೆ ನೀವು ನಂಬುದಿಲ್ಲ ಅವ್ರನ್ನ. ಇಲ್ಲ ನಮ್ಮದೇ. ಯಾಕೆ ನಂಬುದಿಲ್ಲ ಅಂದ್ರೆ ನೀವು ಕಣ್ಣನ್ನು ನಂಬಿದ್ರಿ ಎಷ್ಟೋ ಹೌದು, ವರ್ಷ. ಆ ಹೌದು. ಕಣ್ಣಲ್ಲಿ ಪೂರ್ವದಲ್ಲಿ ಹುಟ್ಟುದನ್ನು ನೋಡಿದ್ರಿ. ಹೌದು. ಅದೇ ರೀತಿಯಲ್ಲಿ ಈ ಕೃಷಿಯ ಸಂಗತಿಗಳನ್ನು ತೋರಿಸುವಂತದ್ದು. ಈಗ ನೀವು ಸಿಂಪಲ್ ಆಗಿ ಹೇಳ್ತಾ ಹೋದ್ರಿ, ಅತ್ಯಂತ ಸುಲಭದಲ್ಲಿ ಕಡಿಮೆ ಸಮಯದಲ್ಲಿ ಹೇಳ್ತಾ ಹೋದ್ರಿ. ಸಣ್ಣ ಸಣ್ಣ ಟೆಕ್ನಿಕ್ಗಳು ಹೌದು. ಎಷ್ಟೋ ಜನರಿಗೆ ಇದು ಉಪಯೋಗ ಆಗ್ತದೆ. ಹೌದು. ಅದಕ್ಕೋಸ್ಕರ ನಾವು ಈ ರೀತಿ ವಿಡಿಯೋಗಳನ್ನು ಮಾಡುವಂಥದ್ದು. ಸಣ್ಣ ಸಣ್ಣ ಕಷ್ಟ ಪಡ್ತಾ ಇರುವಂತ ರೈತರಿಗೆ ಒಂದು ಉಮೇದು ಬರ್ತದೆ ಇದನ್ನ ನೋಡುವಾಗ. ಈಗ ನಮ್ಮಂತ ಎಲೆಮರೆ ಕಾಯಿಗಳು ನಾವೆಲ್ಲ, ಹ್ಮ್. ಅಂದ್ರೆ ನಾವು ಹೊರಗಿನ ಪ್ರಪಂಚಕ್ಕೆ ಇಲ್ಲ, ಯಾರು ಗೊತ್ತಿಲ್ಲ, ಅವ ಏನೋ ಮಾಡ್ತಾ ಇದ್ದಾರೆ ಅಂತ ಅವರಷ್ಟಿದ್ದಾರೆ ಅಂತ ಹೇಳ್ಕೊಂಡು. ಹ್ಮ್. ಆದ್ರೆ ಹಾಗಲ್ಲ, ನಮ್ಮಂತ ಎಲೆಮರೆ ಕಾಯಿಗಳು ಎಷ್ಟೋ ಇವೆ.
ಅಲ್ಲ. ಅಂತ ಎಲೆಮರೆ ಕಾಯಿಗಳನ್ನ ಹುಡುಕಿ ಹ್ಮ್. ಈ ಸಮಾಜಕ್ಕೆ ಹ್ಮ್. ಈ ದೇಶಕ್ಕೆ ಪ್ರಪಂಚಕ್ಕೆ ತೋರಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಹ್ಮ್. ನಿಮ್ಮ ಕೆಲಸಕ್ಕೆ ನಾವು ತುಂಬಾ ಸಂತೋಷಗೊಂಡಿದ್ದೇವೆ. ಸರ್ ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲಸದವರು ತುಂಬಾ ಜನ ಬೇಕಾಗ್ಬೋದು ಅನ್ಕೊಂಡಿದ್ದೇನೆ. ಹೌದು, ಎಷ್ಟು ಜನ ಕೆಲಸವನ್ನು ಇಟ್ಟಿದ್ದೀರಿ? ಕೆಲಸ ಇಬ್ರು ಇದ್ದೇವೆ, ಯಾರೆಲ್ಲ? ನಾನು ಮತ್ತು ನನ್ನ ತಮ್ಮ. ಹೌದಾ? ಹೌದು. ನಾವು ಕೆಲಸದ ಜಾಸ್ತಿ ಹೆಚ್ಚಿಕೊಳ್ಳಲ್ಲ. ಹಾ. ಅಂದ್ರೆ ನಮ್ಮ ತಂದೆಯವರು ಚಿಕ್ಕದಿಂದ ನಮಗೆ ಕೆಲಸವನ್ನೇ ಮಾಡು ಅಂತ ಹೇಳಿದ್ ಬಿಟ್ಟೆ, ಹಾ. ಹೊರಗಡೆ ಹೋಗಕ್ಕೆ ಬಿಟ್ಟಿಲ್ಲ. ಹಾ. ಎಂತಿದ್ರು ತೋಟಕ್ಕೆ ಹೋಗು ಅಂತ ಹೇಳಿ, ಹಾ. ಊಟ ಮಾಡಿ 5 ನಿಮಿಷ ಕೂತು ಸಾಕು ತೋಟಕ್ಕೆ ಹೋಗು ಅಂತ ಹೇಳ್ತಾ ಇದ್ರು. ಹಾ. ನಮಗೆ ಅದೇ ಚಿಕ್ಕದಿಂದ ಅಭ್ಯಾಸ ಆಗಿ ಹಾ. ನಾವು ಇಬ್ರು ಕೂಡ ಹಾ. ಬೆಳಿಗ್ಗೆ 6:30 7 ಗಂಟೆಗೆ ಎದ್ರೆ ಹಾ. ತೋಟಕ್ಕೆ ನೀರು ಹಾಕುವುದು ಮತ್ತೆ ಬೇರೆ ತೋಟದ ಕೆಲಸಗಳನ್ನೆಲ್ಲ ಇವು ಮಾಡಿದ್ರೆ, ಹ್ಮ್. ಮತ್ತೆ ಹೊರಗಿನ ಕೆಲಸ ಒಂದು ದನಗಳದ್ದು ಮತ್ತೆ ಬೇರೆ ಬೇರೆ ಪೇಟೆಗೆ ಹೋಗುವಂತ ಸಾಮಾನು ತರುವಂತದ್ದು ಹ್ಮ್. ಬಾಕಿ ಎಲ್ಲ ಕೆಲಸಗಳು ನಾನು ಮಾಡ್ತೇನೆ. ಹಾ. ಸಂಜೆ ಹೊತ್ತು ಇಬ್ರು ಸೇರಿಕೊಂಡು ಬೀಜ ಗುಡ್ಡೆಗೆ ಹೋಗೋದು, ಗೇರು ಬೀಜ ಹೆಕ್ಕುತ್ತಾ ಮತ್ತೆ ತೋಟದೆಲ್ಲ ಇವರು ಕೆಲಸ ಇಪ್ಪಿರಿಗೆ ಕಸಿ ಕಟ್ಟಿ ಹ್ಮ್. ಪೆಪ್ಪರ್ ಮಾಡುವಂತದ್ದು, ಹ್ಮ್. ಮತ್ತೆ ಅದರ ಹಗ್ಗ ಕಟ್ಟುವಂತದ್ದು, ಅದಕ್ಕೆ ಇವ ಮಾಡ್ತಾನೆ. ಹ್ಮ್. ಅಂತದ್ರಲ್ಲಿ ನಾವೆಲ್ಲರೂ ಸೇರಿಕೊಂಡು ಅತ್ಯಂತ ಸರಳವಾಗಿ, ಹ್ಮ್. ಅಂದ್ರೆ ಪ್ರಚಾರಕವಾಗಿ ಮಾಡಿದ್ದಲ್ಲ ನಾವು. ಹೌದು. ನಮ್ಮ ಒಂದು ಅದು ನಮಗೆ ತುಂಬಾ ಒಂದು ಅಂದ್ರೆ ಲೇಬರ್ಲೆಸ್ ಆಗಿ ಮಾಡ್ತಿದ್ರಿ ನೀವು. ಲೇಬರ್ಲೆಸ್ ಆಗಿ ಮಾಡ್ತಾ ಇದ್ದೇವೆ. ಅಲ್ಲ ಅದೇ ದೊಡ್ಡ ಆದಾಯ. ಅದೇ ಆದಾಯ ನಮ್ಗೆ. ಯಾಕಂದ್ರೆ ಎಷ್ಟೋ ಜನರಿಗೆ ಹೌದು. ಒಂದ್ ತಿಂಗಳಿಗೆ 10-15 ಸಾವಿರ ಲೇಬರ್ ಕೊಡ್ಲಿಬೇಕು. ಹೌದು ಹೌದು ಒಬ್ಬನ್ ಲೇಬರ್ ಇಟ್ರೆ. ಹೌದು ಹೌದಲ್ಲ? ಈಗ ಹೌದು. 500 ರೂಪಾಯಿ ಅಂತ ಹೇಳಿದ್ರೆ 15 ಸಾವಿರ ಆಯ್ತು. ಹೋಗುತ್ತೆ. ಅಂತದ್ರಲ್ಲಿ ನಿಮ್ಗೆ ಅದೇ ಉಳಿತಾಯ ಆಗತ್ತೆ. ಅದೇ ಉಳಿತಾಯ. ಅದರ ಜೊತೆ ಕೇವಲ ಅಡಿಕೆ ಮಾತ್ರ ಅಲ್ಲ, ಅಲ್ಲ ಎಲ್ಲ. ಅಡಿಕೆ, ತೆಂಗು, ಅದಾದ್ಮೇಲೆ ರಬ್ಬರ್, ಹೌದು ಗೇರು ಬೀಜ ಹೌದು. ವಿಶೇಷವಾಗಿರುವಂತ ವೆರೈಟಿಗಳು, ಅದರೊಟ್ಟಿಗೆ ಹಸು, ಹಾಲು, ಗೊಬ್ಬರ ಗ್ಯಾಸ್, ಈಗ ನೀವು ತೋರಿಸಿದ ತರಕಾರಿ, ನಾನು ಇದೆಲ್ಲವೂ ಕೂಡ ಒಂದು ಸಮಗ್ರತೆ ಸೃಷ್ಟಿ ಮಾಡ್ತದೆ ಅಲ್ವಾ? ಹೌದು, ನಾನು ಕೂಡ ಹಾಲು ಡೈರಿಯ ಅಧ್ಯಕ್ಷನಾಗಿ 5 ವರ್ಷ ಕೆಲಸ ಮಾಡಿದ್ದೇನೆ. ಹಾ. ಹಿರೇಕಂಬ ಹಾಲು ಸಹಕಾರಿ ಸಂಘದಲ್ಲಿ. ಹಾ. ಆಮೇಲೆ ಈ ಎಲ್ಲ ಒತ್ತಡದಿಂದಾಗಿ ಅದನ್ನ ಬಿಟ್ಟೆ. ಹ್ಮ್. ಅದಂತರ ಈಗ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತ ಒಂದು ಫ್ಯಾಮಿಲಿ. ಓಕೆ ಸರ್, ಒಂದು ಅತ್ಯುತ್ತಮ ಮಾಹಿತಿಯನ್ನು ಕೊಟ್ರಿ, ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.